ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿ 101 ಗಂಟೆಗಳು ಕಳೆದಿವೆ. ಒಟ್ಟು 5,000 ಕ್ಷಿಪಣಿಗಳಿಂದ ಅಮೆರಿಕ ಇಲ್ಲಿ ದಾಳಿ ಮಾಡಿರೋದು. 5,000 ಕ್ಷಿಪಣಿಗಳನ್ನು ಇಲ್ಲಿ ಅಮೆರಿಕ ಬಳಸಿದೆ. ಕೇವಲ 101 ಗಂಟೆಗಳಷ್ಟೇ ಕಳೆದಿರುವುದು ಯುದ್ಧ ಶುರುವಾಗಿ. ಇದುವರೆಗೂ 20 ಇರಾನ್ನ ಯುದ್ಧ ನೌಕೆಗಳು ಧ್ವಂಸವಾಗಿರೋದು. ಒಂದೊಂದು ಯುದ್ಧ ನೌಕೆಯು ಕೂಡ ಬಹಳ ಕಾಸ್ಟ್ಲಿ ಅವು. ಯುದ್ಧ ನೌಕೆ ತುಂಬ ಕಾಸ್ಟ್ಲಿ ಇರೋದಂಥ ಯುದ್ಧ ನೌಕೆಯನ್ನು ಹಾಳು ಮಾಡಿದಾಗ ಇಡೀ ದೇಶಕ್ಕೆ ನಷ್ಟವಾಗುತ್ತೆ ಅಂತ ಲೆಕ್ಕಾಚಾರ ಇರುತ್ತೆ. ಇಲ್ಲಿ ಇದುವರೆಗೂ ಇರಾನ್ನ 20 ಯುದ್ಧ ನೌಕೆಗಳನ್ನು ಧ್ವಂಸ ಮಾಡಿರೋದು. ಆ ಯುದ್ಧ ನೌಕೆಗಳಿದ್ದರೆ ಅಲ್ಲಿಂದ ಜೆಟ್ಗಳು ಲಾಂಚ್ ಆಗಿಬಿಡ್ತವೆ. ಜೆಟ್ಗಳು ಬಂದು ಅಲ್ಲಿಂದ ದಾಳಿ ಮಾಡಬಹುದು. ತೀರಾ ಎಲ್ಲೆಲ್ಲಿ ಅಮೆರಿಕದ ಸೇನಾ ನೆಲೆಗಳಿರ್ತವೋ ಅಂಥ ಸೇನಾ ನೆಲೆಗಳ ಮೇಲೆ ಸಮುದ್ರದಲ್ಲಿ ಇದ್ದುಕೊಂಡೇ ಅಲ್ಲಿಂದ ಏನಾಗ್ತವೆ, ಈ ಥರದ ವಿಮಾನಗಳು ಅಲ್ಲಿಂದ ಲಾಂಚ್ ಆಗೋ ಮೂಲಕವಾಗಿ ಒಂದು ಅಟ್ಯಾಕ್ ಮಾಡಿ ಹೋಗ್ತವೆ ಅಂತ ಹೇಳಿ ಇರಾನ್ ಮೇಲಿನ ದಾಳಿ ತಡೆಯುವಂಥ ನಿರ್ಣಯ ಇತ್ತಲ್ಲ, ಅಮೆರಿಕ ಸಂಸತ್ತಿನ ಇದಕ್ಕೆ ಸೋಲಾಯಿತು. ಇಲ್ಲ ಇರಾನ್ ಮೇಲೆ ಇರ್ತಕ್ಕಂಥ ದಾಳಿಯನ್ನು ನಿಲ್ಲಿಸ್ಬಿಡೋಣ, ಸ್ಟಾಪ್ ಮಾಡೋಣ, ಬೇಡವ ಯುದ್ಧ ಅಂತ ಬಂದಾಗ ಅಮೆರಿಕ ಸಂಸತ್ತೇನು ಹೇಳಿದೆ, ಇದಕ್ಕೆ ಅದು ಒಪ್ಪಿಲ್ಲ, ನಿಲ್ಲಿಸೋದು ಬೇಡ, ಕಂಟಿನ್ಯೂ ಮಾಡಿ ಅನ್ನೋ ರೀತಿಯಲ್ಲಿ ಆ ಒಂದು ನಿರ್ಣಯಕ್ಕೆ ಒಂದು ರೀತಿಯಲ್ಲಿ ಸೋಲಾಗಿರೋದಲ್ಲಿ ನಿರ್ಣಯದ ಪರವಾಗಿ 47, ನಿರ್ಣಯದ ವಿರುದ್ಧವಾಗಿ 53 ಮತಗಳು ಚಲಾವಣೆ ಆಗಿದೆ. ಇಲ್ಲಿ ಸುಮಾರು 6 ಮತಗಳಿಂದ ಯುದ್ಧ ಕಂಟಿನ್ಯೂ ಆಗಬೇಕು ಅಂತೇಳಿ ಡಿಸೈಡ್ ಆಯ್ತಲ್ಲಿ. ಬಹುಮತದ ಕೊರತೆಯಿಂದ ಯುದ್ಧ ನಿಲ್ಲಿಸಬೇಕೆಂಬ ನಿರ್ಣಯ ವಿಫಲವಾಗಿರೋದು ಅಲ್ಲಿ. ಇದರರ್ಥ ಅಮೆರಿಕ ದಾಳಿಯನ್ನು ಕಂಟಿನ್ಯೂ ಮಾಡಬಹುದು, ಏನು ತಪ್ಪಿಲ್ಲ ಅಂತ ಎಲ್ಲ ಮತಗಳ ಆಧಾರದ ಮೇರೆಗೆ. ಬಹುಶಃ ಗಾಂಧೀಜಿ ಒಂದು ಮಾತನ್ನು ಹೇಳ್ತಾರೆ, ಬಹುಮತವನ್ನು ಗಾಂಧೀಜಿ ವಿರೋಧ ಮಾಡಿದರು. ಗೊತ್ತಿಲ್ಲ, ಇಲ್ಲಿ ಅಮೆರಿಕದಲ್ಲಿ ಅನೇಕರಲ್ಲಿ ಯುದ್ಧದ ವಿರುದ್ಧವಾಗಿದ್ದಾರೆ. ಆದರೆ 53 ಸಂಸದರು, 53 ಮತಗಳು ದಾಳಿಯ ಪರವಾಗಿ ಬಿದ್ದಾಗ ಯಾರೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಕಂಟಿನ್ಯೂ ಮಾಡಿ ಅಂತ ಹೇಳಿ ಯಾರು ಬೇಡ ಅಂದರೂ ಕೂಡ ಇದೀಗ ಯುದ್ಧ ಇಲ್ಲಿ ಮುಂದುವರಿಯುತ್ತೆ ಅಂತ. الان مترو رد میشه به این چی اونجا چیه ولی دیگه از این ما اگه ویدیو خوبی داریم الان مترو رد میشه